ಹಲೋ ಎವ್ರಿವನ್, ವೆಲ್ಕಮ್ ಟು ಕೆಎನ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ನಿನ್ನೆ ನಾವು ಬೋಟ್ ಮತ್ತೆ ಸ್ಟ್ರೀಮ್ ಬಗ್ಗೆ ಕ್ಲಾಸ್ ಮಾಡಿದ್ವಿ. ಅದರಲ್ಲಿ ಕೆಳಗಡೆ ಕಮೆಂಟ್ ಅಲ್ಲಿ ಒಬ್ರು LCM ಮತ್ತೆ HCF ಬಗ್ಗೆ ಕ್ಲಾಸ್ ಮಾಡಿ ಅಂತ ಕೇಳಿದ್ರು. ಅದಕ್ಕೆ ಇವತ್ತು LCM ಮತ್ತೆ HCF ಬಗ್ಗೆ ಕ್ಲಾಸ್ ಮಾಡ್ತಿದ್ವಿ. ಇನ್ನೂ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಅಲ್ಲಿ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ, ಈ ಕ್ಲಾಸ್ ಬೇಕು ನಮ್ಗೆ, ಈ ಕ್ಲಾಸ್ ಬೇಕು ಅಂತ ಹೇಳಿ. ಇನ್ನು ಈ ತರ ಇಂಪ್ರೂವ್ ಮಾಡ್ಕೊಳ್ರಿ ಅಂತಾನೆ ಹೇಳಿ. ನಾವು ಮಾಡ್ಕೊಂತೀವಿ, ಮತ್ತೆ 100% ನಾವು ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ. ಇವತ್ತು LCM ಮತ್ತೆ HCF ಬಗ್ಗೆ ಕ್ಲಾಸ್ ಮಾಡೋಣ. LCM ಅಂತಂದ್ರೆ ಏನಂತಂದ್ರೆ ಲೀಸ್ಟ್ ಕಾಮನ್ ಮಲ್ಟಿಪಲ್ ಆರ್ ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ಎರಡನ್ನ ಅಂತಾರೆ. ಇಲ್ಲಿ ನೋಡಿ, ಫಸ್ಟ್ 12 ಮತ್ತೆ 18 ಗೆ LCM ಕಂಡುಹಿಡಿಯಿರಿ ಅಂತ ಕೇಳಿದ ಅನ್ಕರೆ RRB ಎಕ್ಸಾಮ್ ಅಲ್ಲಿ. ಇಲ್ಲಿ 12 ಮತ್ತೆ 18 ನ ಫಸ್ಟ್ ಲೀಸ್ಟ್ ನಂಬರ್ ಇಂದ, ಅಂದ್ರೆ ಈಗ 1 2 ನಂಬರ್ ಈ ಎರಡನ್ನು ಇದು ಫಸ್ಟ್ ಯಾವ ನಂಬರ್ ಇಂದ ಇದು ಡಿವಿಷನ್ ಆಗುತ್ತೆ ಅಂತ ಯಾವ ಇದ್ರಲ್ಲಿ ಟೇಬಲ್ ಅಲ್ಲಿ ಬರುತ್ತೆ ಅಂತ ನೋಡ್ಕೋಬೇಕು. 12 ಮತ್ತೆ 18 ನೋಡಿ, 2 ನಂಬರ್ ಅಲ್ಲಿ ಬರುತ್ತೆ. 2 1 ಜ 2 6 ಜ 2 9 ಜ. ನೆಕ್ಸ್ಟ್ ಇದು 6 2 ಅಲ್ಲಿ ಡಿವೈಡ್ ಆಗುತ್ತೆ. ಇದು 9 2 ಅಲ್ಲಿ ಡಿವೈಡ್ ಆಗಲ್ಲ. ಮತ್ತೆ ಎರಡನ್ನು 3 ಅಲ್ಲಿ ಅಂತೂ ಡಿವೈಡ್ ಆಗುತ್ತೆ. ನೋಡಿ, 3 2 ಜ 3 3 ಜ 2 ಇಂಟು 3 ಇಂಟು 2 ಇಂಟು 3 3 2 ಜ 6 6 2 ಜ 12 12 3 ಜ 36 ಬಂದ್ಬಿಟ್ಟು ನಮ್ದು LCM. ನೋಡಿ, ಕಾಮನ್ ಮಲ್ಟಿಪಲ್ ಇಲ್ಲಿ 12 ಮತ್ತೆ 18 ಅಲ್ಲಿ ಅದು ಕಾಮನ್ ಆಗಿರ್ಬೇಕು. ನಮ್ದು LCM ಬರುತ್ತಲ್ಲ, ಅದು ಬಂದ್ಬಿಟ್ಟು 12 ಮತ್ತೆ 18 ಅಲ್ಲಿ ಕಾಮನ್ ಆಗಿರ್ಬೇಕು. ಮತ್ತೆ ಅದು ಲೀಸ್ಟ್ ಆಗಿರ್ಬೇಕು, ಅಂದ್ರೆ ಲೀಸ್ಟ್ ನಂಬರ್ ಆಗಿರ್ಬೇಕು. ಕಾಮನ್ ಪ್ಲಸ್ ಲೀಸ್ಟ್ ಆಗಿರ್ಬೇಕು. ಇಲ್ಲಿ ನೋಡಿ, 36 18 3 ಜ 36 18 3 ಜ 36 ಸಾರಿ 18 2 ಜ 36 12 3 ಜ 36. ಈ ಎರಡು 12 ಟೇಬಲ್ ಅಲ್ಲೂ 36 ಇದೆ, 18 ಟೇಬಲ್ ಅಲ್ಲೂ 36 ಇದೆ. ಇದು 18 2 ಜ 36 ಬರ್ತೈತೆ, 12 3 ಜ 36 ಬರ್ತೈತೆ. ಆಮೇಲೆ ಇದಕ್ಕಿಂತ ಮುಂಚೆ ಯಾವ್ದು ಕಾಮನ್ ಆಗೇ ಇಲ್ಲ. ನೆಕ್ಸ್ಟ್ ಆಮೇಲೆ ಕಾಮನ್ ಆಗಿ ಇಲ್ಲ, ಯಾವ್ದು ಕಾಮನ್ ಆಗಿ ಬರಲ್ಲ ಇದಕ್ಕಿಂತ ಮುಂಚೆ. ಈಗ 12 2 ಜ 24 ಐತೆ, ಇದಕ್ಕಿಂತ 18 ಗಿಂತ ಮುಂಚೆ ಯಾವ್ದು ನಂಬರ್ ಇಲ್ಲ. 18 2 ಜ 36 ಬರುತ್ತೆ ಫಸ್ಟ್. ಇಲ್ಲಿ 12 3 ಜ 36 ಬರುತ್ತೆ ಫಸ್ಟ್. ಹಂಗಾಗ್ಬಿಟ್ಟು ನಮ್ದು 36 LCM. ಇದೇ 12 ಗೂ 18 ಗೂ ನಾವು ನೆಕ್ಸ್ಟ್ HCF ನೋಡೋದಾದ್ರೆ 12 ಅಂಡ್ 18. ಫಸ್ಟ್ ಇಲ್ಲಿ ಇಂಡಿವಿಜುವಲ್ ಆಗಿ ನಾವು ಡಿವೈಡ್ ಮಾಡ್ಕೊಂತ ಹೋಗೋಣ. ಇಲ್ಲಿ 12 2 ಇಂದ ಡಿವಿಷನ್ ಆಗುತ್ತೆ. ಫಸ್ಟ್ 2 6 ಜ ಆಗುತ್ತೆ. ನೆಕ್ಸ್ಟ್ 2 ಇಂದಾನೆ ಡಿವಿಷನ್ ಆಗುತ್ತೆ. 2 3 ಜ. ಇಲ್ಲಿ 18 2 ಇಂದ ಡಿವಿಷನ್ ಆಗುತ್ತೆ. 2 9 ಜ. ನೆಕ್ಸ್ಟ್ 3 ಇಂದ ಡಿವಿಷನ್ ಆಗುತ್ತೆ. 3 3 ಜ. ಇಲ್ಲಿ ನೋಡ್ರಿ, 2 ಇಂಟು 3 2 ಇಂಟು 3 ಇಂಟು 3. ಇಲ್ಲಿ ಎರಡರಲ್ಲೂ ಕಾಮನ್ ಆಗಿರೋಂತ ನಂಬರ್ ನೋಡೋಣ. ಕಾಮನ್ ಆಗಿರೋದು 2 ಕಾಮನ್ ಆಗೈತೆ, ಇಲ್ಲೂ 2 ಕಾಮನ್ ಆಗೈತೆ. ಇಲ್ಲಿ 3 ಕಾಮನ್ ಆಗೈತೆ, ಇಲ್ಲೂ ಕೂಡ 3 ಕಾಮನ್ ಆಗೈತೆ. ಇಲ್ಲಿ ನೋಡಿ, ಎರಡರಲ್ಲೂ ಕಾಮನ್ ಆಗಿರೋ ನಂಬರ್ನ ಮಲ್ಟಿಪ್ಲೈ ಮಾಡೋಣ. 2 ಇಂಟು 3 6 ಬಂದ್ಬಿಟ್ಟು ನಮ್ದು HCF. 6 ನೋಡಿ, 6 2 ಜ 6 3 ಜ. ಇದು 6. ಈ 12 ಮತ್ತೆ 18 6 ಇಂದ ಡಿವಿಷನ್ ಆಗುತ್ತೆ. ಆಮೇಲೆ ಇದಕ್ಕಿಂತ 7 ಇಂದ ಇದು ಡಿವಿಷನ್ ಆಗಲ್ಲ. ಇದು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಬಂದ್ಬಿಟ್ಟು ಇದು. ಇಲ್ಲಿ ನೋಡ್ರಿ, ಕಾಮನ್ ಫ್ಯಾಕ್ಟರ್ ಇಲ್ಲಿ ಎರಡರಿಂದನೂ ಅದು ಡಿವಿಷನ್ ಆಗ್ಬೇಕು. ಫಸ್ಟ್ ಕಾಮನ್ ಆಗಿ ಡಿವಿಷನ್ ಆಗ್ಬೇಕು. 12 ಮತ್ತೆ 18 ಎರಡರಿಂದನೂ ಕಾಮನ್ ಆಗಿ ಡಿವಿಷನ್ ಆಗ್ಬೇಕು. ಪ್ಲಸ್ ಅದು ಹೈಯೆಸ್ಟ್ ಆಗಿರ್ಬೇಕು. ಹಂಗಾಗ್ಬಿಟ್ಟು ಇಲ್ಲಿ 6 ಇಂದ ಬಿಟ್ರೆ ನೆಕ್ಸ್ಟ್ ಯಾವ್ದ್ರಿಂದನೂ ಇದು ಅಂದ್ರೆ ನೆಕ್ಸ್ಟ್ ಯಾವ್ದ್ರಿಂದನೂ ಡಿವಿಷನ್ ಆಗಲ್ಲ. ಅಂದ್ರೆ 9 ಇಂದ 18 ಡಿವಿಷನ್ ಆಗುತ್ತೆ, ಬಟ್ 12 ಡಿವಿಷನ್ ಆಗಲ್ಲ. ಹಂಗಾಗ್ಬಿಟ್ಟು ಕಾಮನ್ ಆಗಿರೋಂಥದ್ದು ಅಂತಂದ್ರೆ 6 2 ಜ 6 3 ಜ. ಇದು ಬಂದ್ಬಿಟ್ಟು HCF. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಇಲ್ಲಿ LCM ಮತ್ತೆ HCF ಮೇಲೆ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ನೋಡಿ, LCM ಬಂದ್ಬಿಟ್ಟು 10 15 20ಗೆ ಫೈಂಡ್ ಔಟ್ ಮಾಡ್ಬೇಕು. ಇಲ್ಲಿ ಫಸ್ಟ್ ಬರ್ಕೊಳ್ಳೋಣ. 10 15
20. ಇಲ್ಲಿ ನೋಡೋಣ, ಇದು 3 ಯಾವ್ದ್ರ ಮಗ್ಗಿಯಿಂದ ಫಸ್ಟ್ ಲೀಸ್ಟ್ ಮಗ್ಗಿಯಿಂದ ಯಾವ್ದ್ರಲ್ಲಿ ಹೋಗುತ್ತೆ ಅಂತ ನೋಡೋಣ. ಇಲ್ಲಿ 2 ಇಂದ 10 ಮತ್ತೆ 20 ಡಿವಿಷನ್ ಆಗುತ್ತೆ. 2 5 ಜ, ಇಲ್ಲಿ 15 ಇದು 2 ಇಂದ ಡಿವಿಷನ್ ಆಗಲ್ಲ, ಅದಕ್ಕೆ ಹಂಗೆ ಕ್ಯಾರಿ ಓವರ್ ಮಾಡೋಣ ಇದನ್ನ 15. ನೆಕ್ಸ್ಟ್ 2 10 ಜ ಹೋಗುತ್ತೆ. ನೆಕ್ಸ್ಟ್ ಇವು 3 5 ಇಂದ ಅಂತ ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಆಗುತ್ತೆ. 5 ಇಂದ ಡೈರೆಕ್ಟ್ ಹಾಕೊಂಡ್ಬಿಡೋಣ. 5 1 ಜ, 5 3 ಜ, 5 2 ಜ. ನೆಕ್ಸ್ಟ್ ಇದನ್ನ 3 ಇದು 4 ಮಲ್ಟಿಪ್ಲೈ ಮಾಡೋಣ. 2 5 ಜ 10, 10 1 ಜ 10, 10 3 ಜ 30, 30 2 ಜ 60. 60 ಬಂದ್ಬಿಟ್ಟು ನಮ್ದು ಎಲ್ ಸಿ ಎಂ. ಇಲ್ಲಿ ನೋಡ್ರಿ, ಈ 60 ಬಂದ್ಬಿಟ್ಟು 10 ಟೇಬಲ್ ಅಲ್ಲೂ ಇದೆ, 15 ಟೇಬಲ್ ಅಲ್ಲೂ ಇದೆ, 20 ಟೇಬಲ್ ಅಲ್ಲೂ ಇದೆ. ಮತ್ತೆ ಇದು ಕಾಮನ್ ಆಗಿರೋ ಅಂತದ್ದು ಲೀಸ್ಟ್ ಫ್ಯಾಕ್ಟರ್ ಕೂಡ ಹೌದು. 10 6 ಜ 60, 5 15 4 ಜ 60, 20 3 ಜ 60. 60 ಬಂದ್ಬಿಟ್ಟು ನಮ್ದು ಎಲ್ ಸಿ ಎಂ. ಇಲ್ಲಿ 10 15 ಮತ್ತೆ 20ಗೆ ಎಸ್ ಸಿ ಎಫ್ ನೋಡೋಣ. 10 ನೋಡಿ ಫಸ್ಟ್, 10 2 5 ಜ, ಇಲ್ಲಿ 2 ಇಂಟು 5. ಇಲ್ಲಿ 15 ನೋಡಿ ಡೈರೆಕ್ಟ್ 3 ಇಂದ ಹೋಗುತ್ತೆ. ನೆಕ್ಸ್ಟ್ 3 5 ಜ, ಇಲ್ಲಿ 3 ಇಂಟು 5 20. 5 ಇಂದ ಹೋಗುತ್ತೆ, ಆಮೇಲೆ 4 ಇಂದನೂ ಹೋಗುತ್ತೆ. 4 5 ಜ, 4. ಇಲ್ಲಿ ನೋಡ್ರಿ, 3ರಲ್ಲಿ ಇರೋಂತ ಹೈಯೆಸ್ಟ್ ಫ್ಯಾಕ್ಟರ್ ಮತ್ತೆ ಕಾಮನ್ ಆಗಿರೋದು 5 5 5 5 5 ಬಂದ್ಬಿಟ್ಟು ನಮ್ದು ಎಚ್ ಸಿ ಎಫ್. ಇಲ್ಲಿ ನೋಡ್ರಿ, ಈ 5 10 ಡಿವಿಷನ್ ಮಾಡುತ್ತೆ, 15 ಡಿವಿಷನ್ ಮಾಡುತ್ತೆ, 20 ಡಿವಿಷನ್ ಮಾಡುತ್ತೆ, ಮತ್ತೆ ಇದು ಹೈಯೆಸ್ಟ್ ಫ್ಯಾಕ್ಟರ್ ಕೂಡ. ಈಗ ನೆಕ್ಸ್ಟ್ 6 ಇಂದ ತಗೊಂಡ್ರೆ 6 ಇಂದ 10 ಡಿವಿಷನ್ ಆಗಲ್ಲ, 15 ಡಿವಿಷನ್ ಆಗಲ್ಲ, 20 ಡಿವಿಷನ್ ಆಗಲ್ಲ. ಇದಕ್ಕಿಂತ ಜಾಸ್ತಿ ನಂಬರ್ ಇಂದ ಇದು ಯಾವ್ದು ಡಿವಿಷನ್ ಆಗಲ್ಲ. ಇದು ಬಂದ್ಬಿಟ್ಟು ಎಚ್ ಸಿ ಎಫ್. ನೆಕ್ಸ್ಟ್ ಆರ್ ಆರ್ ಬಿ ಅಲ್ಲಿ ಕೇಳೋಂತ ಕ್ವಶನ್ ಬಗ್ಗೆ ನೋಡೋಣ. ಈ ಕ್ವಶನ್ ನೋಡಿ, ಈ ಕ್ವಶನ್ ಆರ್ ಆರ್ ಬಿ 2015 ಅಲ್ಲಿ ಕೇಳಿರೋಂತ ಕ್ವಶನ್. ಕ್ವಶನ್ ಬಂದ್ಬಿಟ್ಟು ಫೈಂಡ್ ದ ಎಲ್ ಸಿ ಎಂ ಆಫ್ 15 21 30. ಇಲ್ಲಿ ಇದು ನೋಡೋಣ ಹೆಂಗ ಪ್ರಾಬ್ಲಮ್ ಮಾಡ್ಬೇಕಂತ ಹೇಳಿ. 15 21 ಅಂಡ್ 30 ನೋಡಿ. ಫಸ್ಟ್ 2 ಇಂದ ನಂತರ 30 ಒಂದೇ ಇದಾಗುತ್ತೆ, ಡಿವಿಷನ್ ಆಗುತ್ತೆ. ನೆಕ್ಸ್ಟ್ ನೋಡೋದಾದ್ರೆ 3 ಇಂದ ನೋಡೋದಾದ್ರೆ 15 ಡಿವಿಷನ್ ಆಗುತ್ತೆ, 21 ಡಿವಿಷನ್ ಆಗುತ್ತೆ, 13 ಡಿವಿಷನ್ ಆಗುತ್ತೆ. ಅದಕ್ಕೆ ಫಸ್ಟ್ 3 ತಗೊಂಡ್ಬಿಡೋಣ. 3 5 ಜ, 3 7 ಜ, 3 10 ಜ. ಇಲ್ಲಿ ನೋಡ್ರಿ, ನೆಕ್ಸ್ಟ್ 5 ಮತ್ತೆ 10 5 ಇಂದ ನಂತರ ಡಿವಿಷನ್ ಆಗುತ್ತೆ. 1 7 5 2 ಜ. ನೆಕ್ಸ್ಟ್ 2 ಅಂದ್ರೆ ಟ್ರೂ, ಅದು 2 ಮಗ್ಗೆಲ್ಲ ನೆಕ್ಸ್ಟ್ ಡಿವಿಜಬಲ್ ಆಗುತ್ತೆ. ಮತ್ತೆ 7 ಬಂದ್ಬಿಟ್ಟು 7 ಮಗ್ಗೆಲ್ಲ ಡಿವಿಜಬಲ್ ಆಗುತ್ತೆ. 7 ಬಂದ್ಬಿಟ್ಟು ಪ್ರೈಮ್ ನಂಬರ್, ಇದು ಯಾವ್ದ್ರಲ್ಲೂ ಡಿವಿಷನ್ ಆಗಲ್ಲ. 2 ಬಂದ್ಬಿಟ್ಟು ಪ್ರೈಮ್ ನಂಬರ್, ನೆಕ್ಸ್ಟ್ ಇದು ಯಾವ್ದ್ರ ಇದು ನಂಬರ್ ಅಲ್ಲೂ ಡಿವಿಷನ್ ಆಗಲ್ಲ. ಇಲ್ಲಿ ಮಲ್ಟಿಪ್ಲೈ ಮಾಡ್ಬಿಡಿ. 3 ಇಂಟು 5, 5 ಇಂಟು 1 ಇಂಟು 7 2, 5 3 ಜ 15, 15 7 ಜ 15 7 ಇಂಟು 2 7 ಎಲ್ಲ 35, ದಸ್ಕ 3, 7 ಅಂದ್ರೆ 7, 7 3 10 ಇಂಟು 2, 2 5 ಜ 10, 2 1 ಜ 2, 2 10 ಬಂದ್ಬಿಟ್ಟು ನಮ್ದು ಎಲ್ ಸಿ ಎಂ. ಇಲ್ಲಿ ಆಪ್ಷನ್ ಎ ಬಂದ್ಬಿಟ್ಟು ನಮ್ದು ರೈಟ್ ಆನ್ಸರ್. ಇದು ಆರ್ ಆರ್ ಬಿ 2015 ಅಲ್ಲಿ ಕೇಳಿರೋ ಕ್ವಶನ್. ನೆಕ್ಸ್ಟ್ ನಾವು ಮತ್ತೆ ಆರ್ ಆರ್ ಬಿ ಕ್ವಶನ್ ಬಗ್ಗೆ ನೋಡೋಣ. ನೆಕ್ಸ್ಟ್ ಕ್ವಶನ್, ಇಲ್ಲಿ ನಾವು ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಆರ್ ಆರ್ ಬಿ 2015 ಅಲ್ಲಿ ಕೇಳಿರೋಂತ ಕ್ವಶನ್. ಇದು ಕ್ವಶನ್ ನೋಡೋಣ. ಎಚ್ ಸಿ ಎಫ್ ಅಂಡ್ ಎಲ್ ಸಿ ಎಂ ಆಫ್ 2 numbers ಆರ್ 8 and 320. 8 and 320 respectively. If one of the number is 64 and find the other number.
ಇದು RRB 2015 ಅಲ್ಲಿ ಕೇಳಿರೋ ಕ್ವಶನ್. ಈ ತರದ್ ಕ್ವಶನ್ ಕೇಳ್ತಾರೆ RRB ಅಲ್ಲಿ ಪಕ್ಕ. ಇಲ್ಲಿ ನೋಡ್ರಿ, ಇಲ್ಲಿ ಒಂದು ರೂಲ್ ಅಪ್ಲೈ ಆಗುತ್ತೆ. ಇದು ಇಂಪಾರ್ಟೆಂಟ್ ರೂಲ್. ರೂಲ್ ಬಂದ್ಬಿಟ್ಟು ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್. ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ is equal to product of HCM, HCF and LCM. HCF and LCM. ಇದು ಫಾರ್ಮುಲಾ ಬಂದ್ಬಿಟ್ಟು ಪ್ರಾಡಕ್ಟ್ ಆಫ್ ಟೂ ನಂಬರ್ ಅಂತಂದ್ರೆ N1 into N2 is equal to HCF into LCM. ಇಲ್ಲಿ ನೋಡ್ರಿ, ಇಲ್ಲಿ ಆಲ್ರೆಡಿ ಎರಡು ನಂಬರ್ ಕೊಟ್ಬಿಟ್ಟಿದ್ದಾನೆ. HCF ಮತ್ತೆ LCM ನಂಬರ್ ಕೊಟ್ಟಿದ್ದಾನೆ 8 and 320. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ ಫಾರ್ಮುಲಾ ಹತ್ರ. 8 HCF, LCM ಅಂದ್ಬಿಟ್ಟು 320. ಇಲ್ಲಿ ಫಸ್ಟ್ ನಂಬರ್ ಒನ್ ಆಫ್ ದ ನಂಬರ್ ಈಸ್ 64. ಫಸ್ಟ್ ನಂಬರ್ ಕೊಟ್ಬಿಟ್ಟಿದ್ದಾನೆ 64 ಅಂತ ಹೇಳಿ. 64 ಇಂಟು 8. ನಾವಿಲ್ಲಿ ಫೈಂಡ್ ಔಟ್ ಮಾಡ್ಬೇಕಾಗಿರೋದು ಏನಂತಂದ್ರೆ 8ನ ನಾವು ಫೈಂಡ್ ಔಟ್ ಮಾಡ್ಬೇಕಿಲ್ಲಿ. ಇಲ್ಲಿ ಡೈರೆಕ್ಟ್ ಇದು ಡೈರೆಕ್ಟ್ ಇದಾಗುತ್ತೆ, ಡಿವಿಷನ್ ಆಗುತ್ತೆ. 8 1 8 8 8 is equal to 320. ಇಲ್ಲಿರಂತ 8 ಇಲ್ಲಿ ಕೆಳಗಡೆ ಬರುತ್ತೆ ಡಿವೈಡೆಡ್ ಆಗಿ. 8 ಬಂದ್ಬಿಟ್ಟು ಇಲ್ಲಿ ನೋಡ್ರಿ, 8 1 8 4 ಇದು 0 ಹಂಗೆ ಕ್ಯಾರಿ ಆಗುತ್ತೆ. ಇಲ್ಲಿ 8 ಬಂದ್ಬಿಟ್ಟು 40. ಇಲ್ಲಿ ಆಪ್ಷನ್ ಅಲ್ಲಿ 40, ಎ ಆಪ್ಷನ್ ಬಂದ್ಬಿಟ್ಟು ರೈಟ್, ಸರಿಯಾದ ಉತ್ತರ ಎ. ಇಲ್ಲಿ ನೆಕ್ಸ್ಟ್ RRB ನೆಕ್ಸ್ಟ್ ಕ್ವಶನ್ ಹೋಗೋಣ. ಇಲ್ಲಿ ನೋಡಿ, ಇದು DSSB 2017 ಅಲ್ಲಿ ಕೇಳಿರೋ ಕ್ವಶನ್. ಇದು ಕ್ವಶನ್ ಬಂದ್ಬಿಟ್ಟು HCM and LCM of two numbers. HCM and LCM of two numbers are 11 and 693 respectively. If one of the number is 77, find the other number. ಇಲ್ಲಿ ನೋಡಿ, ಇಲ್ಲಿ HCF ಮತ್ತೆ LCM ಆಲ್ರೆಡಿ ಕೊಟ್ಬಿಟ್ಟಾನೆ ಎರಡು ನಂಬರ್ನ, 11 693. ಆಮೇಲೆ ಒಂದ್ ನಂಬರ್ನ ಕೊಟ್ಟಿದ್ದಾನೆ 77. ನಮಗೆ ಇನ್ನೊಂದು ನಂಬರ್ ಕಂಡುಹಿಡಿಯಕ್ಕೆ ಹೇಳಿದಾನೆ. ಸೇಮ್ ಫಾರ್ಮುಲಾ, ದ ಪ್ರಾಡಕ್ಟ್ ಆಫ್, ಅದು ರೂಲ್ ಅವಾಗಲೇ ಹೇಳಿದ್ನಲ್ಲ ಪ್ರೀವಿಯಸ್ ಕ್ವಶನ್ ಅಲ್ಲಿ, ಅದೇ ರೂಲ್. ದ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್, ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ product of two numbers is equal to product of HCF and LCM. The product of two numbers ಅಂದ್ರೆ ಎರಡು ಸಂಖ್ಯೆ ಮಲ್ಟಿಪ್ಲಿಕೇಶನ್, ಅದು LCM ಮತ್ತೆ HCF ಮಲ್ಟಿಪ್ಲಿಕೇಶನ್ ಮಾಡಿದಾಗ ಎಷ್ಟು ಬರುತ್ತಾ ಅಷ್ಟು ಅದು ಈಕ್ವಲ್ ಆಗಿರ್ತದೆ ಅಂತ ಹೇಳಿ. ಇಲ್ಲಿ ನೋಡಿ, ಒಂದು ಆಲ್ರೆಡಿ ಫಾರ್ಮುಲಾ ನಮಗೆ ಗೊತ್ತೈತೆ. N1 into N2 is equal to HCF and LCM. ನಮಗೆ N1 ಆಲ್ರೆಡಿ ಕ್ವಶನ್ ಕೊಟ್ಟಿದ್ದಾನೆ 77. ನಮಗೆ 8 ಗೊತ್ತಿಲ್ಲ. ಇಲ್ಲಿ ಫೈಂಡ್ ದ ಅದರ್ ನಂಬರ್, ನಮಗೆ ಇನ್ನೊಂದು ನಂಬರ್ ಕಂಡುಹಿಡಿಯಕ್ಕೆ ಹೇಳಿದಾನೆ. HCF ಬಂದ್ಬಿಟ್ಟು 11, LCM ಬಂದ್ಬಿಟ್ಟು 693. ಕ್ವಶನ್ ಅಲ್ಲಿ ಕೊಟ್ಟಿದ್ದೇನೆ, ಅದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಇಲ್ಲಿ ನಾವು ಕಂಡುಹಿಡಬೇಕಾಗಿರುವಂತದ್ದು 8 77. ಇಲ್ಲಿ ನೋಡಿ, ಇಲ್ಲಿ ಡೈರೆಕ್ಟ್ ಕ್ಯಾನ್ಸಲ್ ಆಗುತ್ತೆ. 11 1 11 7 ಇಲ್ಲಿ 7 into 8 is equal to 693. ನೆಕ್ಸ್ಟ್ ಇದರಲ್ಲಿ ಈ 7 ಬಂದ್ಬಿಟ್ಟು ಇದ್ರ ಕೆಳಗಡೆ ಹೋಗುತ್ತೆ, ಡಿವಿಷನ್ ಆಗುತ್ತೆ. 8 divided by 693 divided by 7. ಇಲ್ಲಿ 7 ಇಂದ 693 ನ ಡಿವಿಷನ್ ಮಾಡೋಣ.
693 ನೋಡ್ರಿ 742 749 7 8 56 8ರಿಂದ ಇದಾಗುತ್ತೆ. ನೆಕ್ಸ್ಟ್ 7 ಬದಲೆ 63 ಆಗುತ್ತೆ. 7 ಮೊದಲ ಮಾಡೋಣ. 9 3 ಆದ್ರೆ 6 3. ನೆಕ್ಸ್ಟ್ 7 9 63. 8 ಬಂದ್ಬಿಟ್ಟು 99. ಈ ತರ ಕೇಳಿದ ಸಿಂಪಲ್. ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಈಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ LCM ಅಂಡ್ HCF. N1 into N2 ಈಸ್ ಈಕ್ವಲ್ ಟು HCF ಅಂಡ್ LCM. ಈ ಫಾರ್ಮುಲಾ ಹಾಕೊಂಡ್ಬಿಟ್ರೆ ಈಜಿಯಾಗಿ ಆನ್ಸರ್ ಬರುತ್ತೆ. ಇಲ್ಲಿ ಆಪ್ಷನ್ ಬಂದ್ಬಿಟ್ಟು ಬಿ. ಮತ್ತೆ HCF ಮತ್ತೆ LCM ಏನೋ ಬಹಳ ಪ್ರಾಬ್ಲಮ್ಸ್ ಐತೆ RRB ಕೇಳಿರೋದು. ನಾವು ಇನ್ನೊಂದು ಪಾರ್ಟ್ 2 ಮಾಡ್ತೀವಿ. ನೆಕ್ಸ್ಟ್ ಮತ್ತೆ ಸಿಗೋಣ. ಥ್ಯಾಂಕ್ ಯು.